ಇನ್ನು ಕೆಲವರು ಡೆಲ್ಲಿಗೆ ಈ ತರ ಶಿಫ್ಟ್ ಆಗೋದಕ್ಕೆ ಯೋಚನೆ ಮಾಡ್ತಾರೆ. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಹೇಳದೇ ಇದ್ರೆ ಇದೆಲ್ಲ ಮುಂದುವರಿಯುತ್ತೆ. ಹೀಗಾಗಿ ಒಂದು ಕಷ್ಟಪಡಿಸಿದ್ರು. ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಅದು ನೀವು ಹೇಳ್ದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರ್ದಂತ ಇದ್ದೇನೇನು ರೂಟೀನು. ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್ ತಮಗೆ? ಇದ್ರೆ ಏನು ಮಾಡೋಲ್ಲ, ಹೋಗಿ ಏನು ಮಾಡೋದು ನಾವು? ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡ್ಲಿಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ ಸರ್, ಕ್ಯಾಮ್ರಾದಾಗೆಲ್ಲ ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರೂ ಮಾಡೋಲ್ಲ. ಎಲ್ಲರೂ ಗೊತ್ತಿಲ್ಲ, ನಾವು ಕೇಳ್ತೀವಿ ಅಷ್ಟೇ, ನಮಗೆ ಗೊತ್ತಿಲ್ಲ. ಅದು ಕೇಳ್ತೀವಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಬಜೆಟ್ ಆದಮೇಲೆ ಮಾಡ್ತಾರಂತ, ಅದನ್ನೇ ನೋಡಿದ್ವಿ ಅಷ್ಟೇ ನಾವು. ಅದು ಕರೆಸಿದ್ರೆ CM DCM ಕರೆಸ್ಬೋದು, ಅವ್ರನ್ನಷ್ಟು ಮಾತ್ರ ಕರೆಸ್ಬೋದು. ವೇಟ್ ಮಾಡೋಣ, ಅದಕ್ಕೆ ಬಂದೇ ಬರ್ತದೆ, ಕಾಲ ಬಂದೇ ಬರ್ತದೆ, ವೇಟ್ ಮಾಡೋಣ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿ ಆ ಮಾತಂತೆ ನಡ್ಕೊಳ್ತಾ ಇಲ್ಲ ಅನ್ನೋ ಮಾತನ್ನ ಯಾವ್ದು ಯಾರು ಸಾಮಾಜಿಕ ನ್ಯಾಯದ ಪ್ರಕಾರವಾಗಿ ಆಡಿದ ಮಾತನ್ನ ನಡ್ಕೊಳ್ತಾ ಇಲ್ಲ. CM ಸ್ಥಾನದ ವಿಚಾರದಲ್ಲಿ ಅವರು ಸಾಮಾಜಿಕ ನ್ಯಾಯ ಪಾಲನೆ ಮಾಡಿ ಬೇರೆಯವರಿಗೆ ಬಿಟ್ಕೊಡ್ತಾರೆ. ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಹೇಳಿದ್ರಿ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ದೀವಿ ಅಷ್ಟೇ ನಾವು. ಇದಲ್ಲ ಇಲ್ಲೇ ಸಾಮಾಜಿಕ ನ್ಯಾಯದ ಪರವಾಗಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಹೋರಾಟದ ಭಾಗಿಯಾಗಿದ್ದಾರೆ, ಅವ್ರಿಗೆ ಬಂದಾಗ ರಕ್ಷಣೆ ಕೊಟ್ಟಿದ್ದಾರೆ, ಮಾಡಿಲ್ಲ ಅಂತ ಎಲ್ಲ ಮಾಡಲಿಕ್ಕೆ ಆಗೋಲ್ಲ, ಆದರೆ ಅವರು ಸಾಧ್ಯದಟ್ಟು ಮಾಡಿದ್ದಾರೆ.